ಎಲ್ಲರೂ ಓಪನ್ ಅಪ್ ಬಂದಾರ ಬಿಡ್ರಿ. ನಾನು ಜಾತ್ಯತೀತ ಬೆಂಬಲ ಹೇಳ್ಯಾರ, ಮನಿ ಬಂದ್ ಸಾಕ್ತಂಗ್ ಹೇಳ್ಯಾರ. ನೀವು ಎಲ್ಲರ ಜೊತೆಗೆ ಹಂಗೀರಿ. ನಿಮ್ದ ನೇಚರ್ ಹಂಗೈತಿ. ಆ ಸಲಾಗಿ ಎಲ್ಲಾ ಜಾತಿದವ್ರು ನಿಮ್ ಜೊತೆಗೆ ಅದಾರ. ಎಲ್ಲಾ ಮಕ್ಕಳು ಜಾತಿನೇ ಇಲ್ರಿ. ನನ್ ಮಕ್ಕಳು ಹಂಗ ನಡ್ಕೋತಿದ್ರು. ನಂಬ್ತಿರ್ಲಿಲ್ಲ. ಎದುರಿಗೆ ಹುಡುಗ ಕುಂದುಗಳ ಫ್ಯಾಮಿಲಿ. ನಮ್ದು 50 ವರ್ಷದಿಂದ ನೆಂಟ್ರಲ್ಲಿ ಬಾಜು ಇಬ್ರು ಹಾಕಿದೆ ಆಜು ಬಾಜು ಮನೆ. ಅವ್ರ ಮಗಳು ಕರ್ಕೊಂಡು ವಾಕಿಂಗ್ ಮಾಡ್ತಿದ್ರು. ದುಃಖಿ ಜಾಳ್ತಾನ ಬರೋ ಸಣ್ಣ ತಟ್ಟಿಸ್ಕೊಂಡ ಅವ್ನ ದಿನ ಕರ್ಕೊಂಡು ವಾಕಿಂಗ್ ಹೋಗಿದ್ರು. ರಾತ್ರಿ 8 ಗಂಟೆಗೆ ಪುಣ್ಯಾಗ ಅಡ್ಡಾಡ್ಬೇಕು. ಅವ್ರ ಮಮ್ಮಿ ಕೂಡ ಒಟ್ಟೆ ಅಂತದ್ ನಮ್ ಮನ್ಯಾಗ ಇಲ್ಲೇ ಇಲ್ರಿ. ನನಗ್ ಇರೋದ 90% ನನ್ನ ಸ್ಟಾಫ್ ಎಲ್ಲಾ ಇರೋದು ನಿಮ್ ಜಮಾದವ್ರೆ. ಮನಿ ತನಕ ಸಂಬಂಧ ರೀ. ನನಗ್ ಒಂದ್ ದಿವ್ಸ ಯಾವ್ದೋ ರೀತಿಯಿಂದ ಕೆಟ್ಟ ಮೊದಲೇ ನೋಡೇ ಇಲ್ಲ. ಮತ್ ಪ್ರತಿ ರಂಜಾನ್ ಹಬ್ಬಕ್ಕೆ ನಮ್ಮ ಮನೆಯವ್ರು ಕರೆಸಿ ಸುಲ್ಕುನ್ ಕೊಟ್ರ ಕಳ್ಸಂಗಿಲ್ಲ. ಸ್ವೀಟ್ ಕೊಟ್ಟು ಹಣ್ಣು ಕೊಟ್ಟು ಎಲ್ಲ 5,000 ರೂಪಾಯಿ ಅವ್ರಿಗೆ ಮಕ್ಳಿಗೆ ತಗೋರಿ ಕಳ್ಸ ಅಂತ ಮನಿ ನಮ್ದು. ಅಷ್ಟ ಆದ್ಮೇಲೆ 1 ಲಕ್ಷ ಗಟ್ಲೆ ಮನ್ಯಾಗ ಅವ್ರ ಮನ್ಯಾಗ ರೊಕ್ಕ ಇರ್ತಾರ. ನಾವು 15 ದಿವ್ಸಕ್ಕೊಂದ್ ಲೆಕ್ಕ ಕೊಡ್ತಾರ. ಅಲ್ಲೇ ಇಟ್ಕೊಂಡು ವೈನ್ಯರ್ ಅದಾರ್ರಿ ಬರೋನ್ರಿ ಅಂತ ಕೇಳಿ ಬರ್ತಾರ. ₹1 ಇರೇಬ್ರಿ ಮನೆಯಾಗಿಲ್ಲ ಅಂತ ಮನಸ್ಸು ಮಾಡಿಲ್ಲ. ನಾವೊಂದು 20 ವರ್ಷದಿಂದ ನಾನು ನೋಡ್ಕೊಂಡ್ ಬರ ಸ್ವಲ್ಪ ಮೋಸ ಆಗ್ತದೆ. ಯಾವತ್ತು ನಾವು ನಿಮ್ ಹಿಂದಿವಿ, ಯಾವತ್ತು ಇರ್ತೀವಿ. ಹಂಗಾಗೈತ್ರಿ. ನಾನು ಹಳೆ ನಿರಂಜನ ಆಗಿದ್ದಿದ್ದು ಚಲೋ ಆಗ್ತೇನೆ. ನಾ ಸುಧಾರಣೆಯಾಗಿ ಒಳ್ಳೆ ಸ್ಥಾನಕ್ಕೆ ಬಂದೀನಿ. ನನ್ನ ಹೆಸರು ಕಳ್ಸ್ಕೊಬಾರ್ದು. ನಾಳೆ ನಾ ಮುಂದ್ ಬೆಳೆವ ನನಗೆಲ್ಲ ಹಿಂದ ಹಚ್ಚಿರೋದು ಜನರು ಬೆಂಬಲ ಐತಿ. ನಾನು ಕಪ್ಪು ಇಟ್ಕೋಬಾರ್ದು. ಸ್ವಲ್ಪ ನಾನು ತ್ಯಾಗ ಮಾಡ್ಕೊಂಡು ಬಂದೆ. ಎಲ್ಲಿ ಕೆಟ್ಟ ಹಾಕೋಗಿಲ್ಲ. ಎಲ್ಲಿ ಕೂಡ ಐತಂದ್ರೆ ನಾವು ಸ್ವಲ್ಪ ಈ ಹೋರಾಟ ಇಷ್ಟಕ್ಕಲ್ಲ. ಎಲ್ಲಿವರೆಗೆ ಇದಕ್ಕೆ ಸರಿಯಾಗಿ ಪಾಠ ಸಿಗೋದಿಲ್ಲ. ಅಲ್ಲಿವರೆಗೆ ನಮ್ಮ ಹೋರಾಟ ನಡೀತೈತಿ. ನಿಮ್ ಗಮನ ನಡೀತೈತಿ. ಯಾವ್ದು ನಿಮ್ ಕೂಡ ನಾವದೀವಿ. ವಿಚಾರ ಮಾಡ್ಬೇಕಾಗದ. ಅದು ನಿಮ್ ಮಗಳಲ್ಲ, ನಮ್ಮ ಮಗಳದ. ಆ ಮಗಳ ಬಗ್ಗೆ ನಿಮ್ಗೆ ಎಷ್ಟು ಐತಿ ಅದಕ್ಕಿಂತ ಹೆಚ್ಚಿಗೆ ಯಾಕಂದ್ರೆ ಯಾವಾಗ್ಲೂ ನಿರಂಜನ ಸ್ವಾಮಿ ನಕ್ಕೊಂತ ಪ್ರತಿಯೊಬ್ಬರಿಗೂ ಸಣ್ಣವ್ರ ದೊಡ್ಡವ್ರ ಎಲ್ಲರಿಗೂ ನಕ್ಕೋತ್ ಮಾತಾಡ್ಕೊಂತ ಹೋಗವ ಮನುಷ್ಯ. ಅಂತವ್ರ ಮೇಲೆ ಇಂತ ಘಟನೆ ಆಗತ್ತೆ ಯಾರು ಸಹಿಸೋದಿಲ್ಲ. ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೆ ವಿರೋಧ ಮಾಡಬೇಕ, ಮಾಡತ್ತೀವಿ. ಎಲ್ಲಿವರೆಗೆ ಹೇಳ್ದಂಗೆ ಒಂದು ಕಾನೂನು ನಿರೂಪಣೆ ಆಗ್ಬೇಕು. ಇಂತ ಕೃತ್ಯ ವಸ್ತುಗೆ ಅಲ್ಲೇ ಗೊಂಡಕ್ಕೆ ಕೊಲ್ಲಬೇಕು ಅಥವಾ ಅದು ಕಾನೂನು ನಿರೂಪಣೆ ಆಗ್ಬೇಕು. ಆ ತಪ್ಪಾದ ಇವತ್ತು ಸ್ಟಾರ್ಟ್ ಪರಿಹಾರ ಸಿಗಬೇಕು. ಇಲ್ಲಿಂದ ಅಲ್ಲಿ ಮಟ್ಟ ಸಿಗೋದಿಲ್ಲ. ನಿಮ್ಗೆ ನಾವು ಅದೀವಿ. ನಮ್ಮ ಅಧ್ಯಕ್ಷರ ಎಲ್ಲಾ ಸದಸ್ಯರ ನಿಂತ್ಕೊಂಡಿದ್ದೀವಿ. ಹೆಂಗಿದ್ವಿ ಅದ ಪ್ರಕಾರ ಕಂಟಿನ್ಯೂ ಇರ್ತೀವಿ ನಿಮ್ಮಿಂದ. ಇವತ್ತಿನ ದಿವಸ ದೊಡ್ಡ ಒಂದು ಡಿಸ್ಕಷನ್ ಆಯ್ತು, ಸಭೆ ಆಯ್ತು ಅಂಜುಮನಿನಲ್ಲಿ. ಅದರಲ್ಲಿ ಎಲ್ಲ ಮುತೋಳಿಗಳು, ಕಾರ್ಪೊರೇಷನ್, ಎಲ್ಲ ಮೌಲಾನ, ಎಲ್ಲರೂ ಸಮಾಜ ಹಿರಿಯರು ಎಲ್ಲರೂ ಕೂಡಿ ಒಂದು ನಿರ್ಣಯ ತಗೊಂಡ್ರು. ಯಾರು ಈ ಹುಡುಗದು ಕೇಸ್ ಯಾರು ಹಿಡಿಬಾರ್ದು. ವಕೀಲರಿಗೆ ಆದೇಶ ಮಾಡಿದ್ದಾರೆ ಅಂಜುಮನಿ. ಈ ಹುಡುಗದ ಕೇಸ್ ಯಾರು ಹಿಡಿಬಾರ್ದು. ವಕೀಲರು ಯಾರು ವಕೀಲರು ಈ ಹುಡುಗ ಕೇಸ್ ಹಿಡಿಬಾರ್ದು. ಮತ್ತೆ ನಾಳೆ ಅವರು ಬರ್ತಾರೆ. ಹೇಳಿ, ಚೀಫ್ ಜಸ್ಟಿಸ್ ಹೇಳಿ ಆದಷ್ಟು ಬೇಗ ಮುಗಿಸಿ ಕೇಸ್ ಏನೈತಿ ಒಳಗೆ ಇದಕ್ಕೆ ಹೋರಾಟ ಮಾಡ್ತೀವಿ. ಹ್ಯೂಮನ್ ರೈಟ್ಸ್ ಅಧ್ಯಕ್ಷ, ಹ್ಯೂಮನ್ ಕಮಿಷನ್ ಅಧ್ಯಕ್ಷ ಎಲ್ಲರಿಗೂ ನಾವು ಸಮಾಜದ ಮನವಿ ಕಳಿಸ್ತೀವಿ. ಚೀಫ್ ಜಸ್ಟಿಸ್ ಕಳಿಸ್ತೀವಿ, ಚೀಫ್ ಮಿನಿಸ್ಟರ್ಗೂ ಹೇಳ್ಕೊಂತೀವಿ. ಈ ಕೇಸ್ ಸ್ಪೆಷಲ್ ನೀವು ಲಘು ಮುಗಿಸಿ ಇದಕ್ಕೆ ಶಿಕ್ಷೆ ಕೊಡ್ಬೇಕು. ಲಘು ಏನಿಲ್ಲ ಇದ್ರಾಗ ಓಪನ್ ಐತ್ರಿ. ಟಿವಿ ಫುಟೇಜ್ ಐತಿ. ಮತ್ತೆ ಯಾವ ಸಾಕ್ಷಿ ಅವಶ್ಯಕತೆ ಇಲ್ಲ. ಸ್ಪೆಷಲ್ ಕೊಡ್ದಾಗ ಅಲ್ಲ ಕೆಳಗೆ ಮಾಡೋದ ಫಸ್ಟ್ ಅವ್ರನ್ನ ಕರ್ಕೊಂಡು ಹೋಗೋಣ. ಮನೆ ಮುಕ್ತ ಎಲ್ಲಾ ಸಮಾಜಕ್ಕೆ ಓಪನ್ ಐತಿ. ಎಲ್ಲರೂ ಬೇಕಾದ್ರೆ
ಸಲ ಭೇಟಿ ಆಗಿ ಹೌದೌದು ನನಗೆ ಎಲ್ಲರೂ ಕಣ್ಣಾರ ನೋಡಾತಾರ ಒಂದು ಗಂಟೆ ಧೈರ್ಯ ಹೋಗ್ತಿಲ್ಲ. ಕುರ್ಚಿ ಹಾಕಿ ಆ ಮಗಳ ಮನೆ ಆಫೀಸ್ ನೋಡೇನಲ್ರಿ 2-3 ಸರಿ ಆಫೀಸ್ ಕರ್ಕೊಂಡ್ ಬಂದಿರಿ ಮಾತಾಡಿ ಮತ್ ಹೇಳಿವಿ ಸೋಷಿಯಲ್ ದೇವ್ರಂತ ಅದ ಏನೈತಿ ದೇವ್ರು ಒಂದು ಗಾದೆ ಮಾತೈತಿ ಒಳ್ಳೆ ಒಂದು ಹೂವಿನ ಗುಚ್ಚಿ ಒಳಗ ಒಂದು ಒಳ್ಳೆ ಹೂ ಇರ್ತೈತಿ ಆ ಮನಿ ಒಂದು ಆ ಗುಚ್ಚಿಗೆ ಒಂದು ಶೋಭೆ ತರ್ತೈತಿ ಆ ದೇವ್ರ ಅಂತ ಹೂವನ್ನ ಇಡಾಕ್ ಕೊಡಂಗಿಲ್ಲ ತಕೊಂಡ್ ಬಿಡ್ತಾನ ದೇವ್ರ ಪ್ರೀತಿ ವಸ್ತು ನನಗ್ ಬೇಕದು ನನ್ನ ಇದಕ್ಕೆ ಪೂಜೆ ಬೇಕದು ನನ್ಗೆ ಬೇಕಪ್ಪ ಅಂತ ಹುಡುಗಿ ಯಾಕಂದ್ರೆ 2-3 ಸರಿ ನನ್ನ ಆಫೀಸಿಗೆ ಬಂದ ಮಾತಾಡ್ಯಾಳ ನನ್ ಖಾಸ ದೋಸ್ತ ನೋಡಿ ನೀವು ಬರ್ತಿದ್ರಿ ಮಾತಾಡ್ಯಾಳ ಇದು ಮಾಡ್ಯಾಳ ಏನೈತಿ ಹಣೆ ಬರ ನಾವು ಅಧ್ಯಕ್ಷರಿಗೆ ಇಲ್ಲ ನಾವು ಇವತ್ತು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಮುಸ್ಲಿಮ್ಸ್ ಅಡ್ವೊಕೇಟ್ಸ್ ಯಾರು ಕೇಸ್ ಮುಟ್ಟಂಗಿಲ್ಲ ನಾವ್ ಯಾರು ಅಡ್ವೊಕೇಟ್ಸ್ ಬೆಂಡಿಂಗ್ ಅಲ್ಲ ಯಾರು ಹೇಳಿದ್ರು ಬೆಂಡಿಂಗ್ ಇಲ್ಲ ನಮ್ಗೆ ಯಾರಿಗೂ ಹೇಳಿಲ್ಲ ನಮ್ಗೆ ಯಾರು ಅಡ್ವೈಸ್ ಮಾಡಿಲ್ಲ ನಾವ ತಗೊಂಡಿವಿ ಮತ್ತೆ ಇವತ್ತು ಮಧ್ಯಾಹ್ನ ನಮ್ ಬಾರ್ ಪರ್ಸನ್ ಮೀಟಿಂಗ್ ಮಾಡ್ಕೊಂಡು ಸುಮಾರು ಜೀವಿ ಕರೆದು ವಿ ಹ್ಯಾವ್ ಟೇಕನ್ ಡಿಸಿಷನ್ ಆಮೇಲೆ ಒಂದು ಡಿಸಿಷನ್ ತಗೊಂಡಿವಿ ಚೀಫ್ ಇವತ್ತು ಏನಾಗ್ಬಿಡ್ತು ಅಂಜುಮನ್ ಒಳಗೆ ನಮ್ಮ ಇಂಡಸ್ಟ್ರಿ ಸಾಹೇಬರು ಲೀಡರ್ಶಿಪ್ ಒಳಗೆ ಹುಬ್ಬಳ್ಳಿಯ 126 ಜಮಾತಿನ ಮುತುವಲ್ಲಿಗಳು ಸದಸ್ಯರು ಆಮೇಲೆ ಸಂಘ ಸಂಸ್ಥೆಗಳು ಮುಸ್ಲಿಂ ಸಮಾಜಗಳು ಆಮೇಲೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಅಡ್ವೊಕೇಟ್ಸ್ ಎಲ್ಲರೂ ಬಂದಿದ್ರು ನಮ್ಮ ಇವರು ನಮ್ಮ ಡಿಸಿಸಿ ಚೇರ್ಮನ್ ಇದ್ರು ಕಾರ್ಪೊರೇಟರ್ಸ್ ಇದ್ರು ನಮ್ಮ ಆರಿಫ್ ಅವರು ಇದ್ರು ಎಲ್ಲರೂ ಇದ್ರು ಇವರು ಇದ್ರು ಅಲ್ಲಿ ಏನ್ ಡಿಸಿಷನ್ ಆಯ್ತು ಅಂತ ಹೇಳಿದ್ರೆ ನೋಡ್ರಿ ಈ ಮುಸ್ಲಿಂ ಸಮಾಜ ಈ ಘಟನೆಯನ್ನ ಖಂಡಿಸ್ತಿತ್ತು ಅಲ್ಲಿ ಸೇರಿದಂತ ಜನ ಆ ಘಟನೆಯನ್ನ ಖಂಡಿಸ್ತಿತ್ತು ಯಾವತ್ತು ಅಂತ ಘಟನೆ ಯಾಕಂದ್ರೆ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳು ಆಮೇಲೆ ಅಲ್ಲಿ ಏನ್ ಡಿಸಿಷನ್ ತಗೊಂತು ನೋಡ್ರಿ ನಮ್ಗ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು ಕಾನೂನು ಕೈಯಾಗೈತಿ ನಾವು ಕಾನೂನು ತಗೊಳಕ್ ಬರಂಗಿಲ್ಲ ಇದಕ್ಕೆ ಏನ್ ಮಾಡ್ಬೋದು ಒಂದು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಲಾ ಮಿನಿಸ್ಟರ್ ಅಂತ ಲೆಟರ್ ಬರುತ್ತೆ ಈ ಕೇಸನ್ನ 6 ತಿಂಗಳ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಎಸ್ಟಾಬ್ಲಿಷ್ ಕೊಡಿ ಇಲ್ಲಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಲಿಕ್ಕೆ ಸಮಯ ಹಿಡಿದಿತ್ತು ಅಂದ್ರೆ ಧಾರವಾಡ ಡಿಸ್ಟ್ರಿಕ್ಟ್ ನಲ್ಲಿ 5 ಡಿಸ್ಟ್ರಿಕ್ಟ್ ಕೋರ್ಟ್ ಕ್ಯಾಟಗರಿ ಕೋರ್ಟ್ ಇದಾವೆ ಒಂದು ಕೋರ್ಟಿಗೆ ಡೈರೆಕ್ಷನ್ ಕೊಟ್ಟು ಈ ಕೇಸನ್ನ ಇವತ್ತಿನಿಂದ 6 ತಿಂಗಳ ಒಳಗಾಗಿ ಇದನ್ನ ಕೇಸನ್ನ ಡಿಸ್ಪೋಸ್ ಒಟ್ಟು ಅವ್ರಿಗೆ ಪನಿಷ್ಮೆಂಟ್ ಯಾಕಂದ್ರೆ ಇದು ಓನ್ಲಿ ನಿರಂಜನ್ ಅವ್ರದ್ದು ಮಗಳದು ನಮ್ಮ ಮಗಳದು ಸಮಸ್ಯೆ ಇಲ್ಲ ಇದು ಒಂದು ಸಮಾಜಕ್ಕೆ ಒಂದು ಪಾಠ ಇಂತ ಘಟನೆ ಮರುಕಳಿಸಬಾರ್ದು ಯಾಕಂದ್ರೆ ನಮ್ಮೆಲ್ಲರೂ ಮಕ್ಕಳು ಕಾಲೇಜು ಇವತ್ತು ಆ ಮಗಳಿಗಾಗಿತ್ತಂದ್ರೆ ನಮ್ಮ ಮಗಳಿಗಾದಂಗ ಇವತ್ತು ಗೊತ್ತು 24 ವರ್ಷ ಒಂದು ಮಗಳಿಗೆ ಸಾಕಿ ಬೆಳೆಸಿ ತಂದೆ ತಾಯಿ ತನ್ನ ಹಾಲು ರಕ್ತ ಬೆವರು ಸುರಿಸಿ ಅಂತ ವಯಸ್ಸಿನ ಕಂಡಾಗ ನಮ್ಗ ಇಷ್ಟು ಪರಿಣಾಮ ಬೀರ್ತೀವಿ ಒಂದು 3-4 ಸರಿ ಹುಡುಗಿ ಭೇಟಿಯಾಗಿತ್ತು ನೋಡಿದ್ರೆ ಆ ಹುಡುಗಿ ಮುಖ ನೋಡಾಕ ಅವ್ರ ಅಪ್ಪನ ಮಾತಾಡಕ್ ಆಗ್ಲಿಲ್ಲ ಕಣ್ಣಾಗ ನೀರು ಏನಪ್ಪಾ ಎಂತ ಹುಡುಗಿ ಅಂತ ತಂದೆ ತಾಯಿ ಮೇಲೆ ಏನ್ ಪರಿಣಾಮ ಆಗ್ಬೋದು 24 ವರ್ಷ ಬೆಳೆಸಿ ಆ ಹುಡುಗಿ ಅಂತ ಏನ ಹುಚ್ಚು ಬುದ್ಧಿವಾದನ ಅಂತ ಏನ್ ಹುಪ್ಲೆಸ್ ಅಂತ ಯಾವತ್ತು ಯಾವುದೇ ಸಮಾಜ ನನ್ನ ಪ್ರಕಾರ ನಾಕಂದ್ರೆ ಎಲ್ಲಾ ಸಮಾಜದಾಗ ಇರೋ ನನಗೆ ಎಲ್ಲಾ ಸಮಾಜ ಕೋರ್ಟ್ ನಲ್ಲಿ ಅಂದ್ರೆ ನಮ್ಮೆಲ್ಲಾ ವಿವಿಧ ಸಮಾಜಗಳ ಒಂದು ಇದೆ ಅಲ್ಲಿ ಎಲ್ಲರೂ ಪ್ರತಿಯೊಬ್ರು ಯಾಕಂದ್ರೆ ನಿರಂಜನ್ ಹಿರೇಮಠು ಕೋರ್ಟಿಗೆ ವಕೀಲರಿಗೆ ಪರಿಚಯ ಇಲ್ಲ ಅಂತಲ್ಲ ಎಲ್ಲರೂ ಕೂಟ ಒಡನಾಟ ನಾನು ಕೂಟ ಒಳ್ಳೆಯ ಸ್ನೇಹಿತ ಸುಮಾರು 15 ವರ್ಷದಿಂದ ಬರೋದು ಕೂಡೋದು ಅಡ್ಡಾಡೋದು ನಾವು ಬಲಿ ಬರೋದು ಅವ್ರ ಬಲಿ ಹೋಗೋದು ಎಲ್ಲ ಅಲ್ಲೇ ಮನೆಯಾಗಿದ್ದ ಮಾಡ್ತಿದ್ವಿ ಅಂತ ಘಟನೆ ಯಾರು ಮರ್ಕಸ್ಬಾರ್ದು ದೇವರು ಎಷ್ಟೇ ನಾವು ಮುಖ್ಯಮಂತ್ರಿಗಳಲ್ಲಾಗ್ಲಿ ಮುಖ್ಯ ನ್ಯಾಯಾಧೀಶರಿಗಾಗ್ಲಿ ಅಂಜುಮನ್ ಅವರು ಏನು ಒಂದು ಕ್ರಮ ತಗೊಂತಾರೆ ಅದಕ್ಕೆ ಸಪೋರ್ಟ್ ಮಾಡಿ ಒಂದು ಸ್ಪೆಷಲ್ ಕೋರ್ಟಿಗೆ ಪವರ್ ಕೊಟ್ಟು 6 ತಿಂಗಳ ಒಳಗೆ ಒಂದು ಅವನಿಗೆ ಸಜಾ ಕೊಡ್ಬೇಕು ಕಾನೂನು ಪ್ರಕಾರ ಮಾಡ್ಬೇಕು ಅದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡ್ಬೇಕು ಇದರಿಂದ ಒಂದು ಇಡೀ ಪೂರ ದೇಶಕ್ಕೆ ಒಂದು ಮೆಸೇಜ್ ಹೋಗ್ತದೆ ಎಲ್ಲಾ ಅಂತ ದುಷ್ಕರ್ಮಿಗಳಿಗೆ ಒಂದು ಬುದ್ಧಿ ಬರ್ತದೆ ತಂದೆ ತಾಯಿಗೂ ಒಂದು ಏನಾಗ್ತೈತಿ ಮನಃಶಾಂತಿ ಸಿಗ್ತೈತಿ ನನ್ ಇದಾಗಿತ್ತು ಅಂತ ನಾವಿಷ್ಟೇ ಇಲ್ಲಿ ಎಲ್ಲಾ ಸೇರಿದವ್ರು ಎಲ್ಲ ಬಂದಿದೀವಿ ಸಾಕಷ್ಟು ಮುಸ್ಲಿಮ್ಸ್ ಅದಾರೆ ನಮ್ಮ ಡಿಸಿ ಚೇರ್ಮನ್ ಅದಾರೆ ನಮ್ಮ ಕಾರ್ಪೊರೇಷನ್ ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ನಮ್ಮ ನಿರಂಜನ್ ಅವ್ರಿಗಾಗ್ಲಿ ನಮ್ಮ ಅವ್ರ ಮನೆಯವ್ರಿಗಾಗ್ಲಿ ಎಲ್ಲಾ ದುಃಖ ಶಾಂತಿ ಕೊಡ್ಲಿ ದೇವರು ಅದಕ್ಕೆ ಶಾಂತಿ ಇದು ಏನು ಮರೆಯೋದು ಸಾಧ್ಯ ಇಲ್ಲ ಆದ್ರೂ ಅವರ ಒಂದು ಹೆಲ್ತಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ದೇವ್ರಿಗೆ ಕೊಡ್ಲಿ ಆ ಮಗಳಿಗೆ ಆತ್ಮಕ್ಕೆ ಶಾಂತಿ ನೀಡ್ಲಿ ಆ ಮಗಳು ಎಲ್ಲಿದ್ದಾರೆ ಅಂದ್ರೆ ಈಗ ದೇವ್ರ ಪಾದಗಳಿದ್ದಾರೆ ಅದಕ್ಕೆ ದೇವರು ಒಂದು ಇದರಲ್ಲಿದ್ದಾರೆ ದೇವರು ಒಳ್ಳೆ ಹೂವನ್ನ ಕತ್ಕೊಂಡ್ ನಾವೇ ಈಗ ಒಂದು ಹೂ ಕಿತ್ಕೋಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಚಲೋ ಹೂ ಯಾವ್ಯಾವ ಕರ್ಕೊಂಡೋಗಿ ದೇವ್ರ ಇದರಲ್ಲಿ ಪೂಜೆ ಮಾಡ್ತೀವಿ
ಅಂದ್ರೆ ದೇವರು ಇಲ್ಲಿ ಹುಟ್ಟಿದ ಜನ ಒಳ್ಳೆ ತಗೊಂಡು ಪೂಜೆ ಮಾಡಿದ್ರು ಇಷ್ಟೇ ನಂದು. ನಿನ್ನೆ ಬಂದಿದ್ರಿ, ನಿನ್ನೆ ಬಾಳ ದುಃಖ ಮಾಡ್ಕೊಂಡ್ರು, ನಿಮ್ ಭೇಟಿ ಆಗಲ್ಲ ಅದನ್ನ ಬಾಳ ನೋಡಾಕ ರಾತ್ರಿ 12 ತನಕ ಜನ ಇದ್ರು. ಇವತ್ತು 8 ಗಂಟೆ ಇನ್ನೂ ಆಗ್ಲೇ ನಿಮ್ಮ ವಾರ್ಡಿನ ಜನ ಏನಿದ್ರು ಕೇಳ್ಬಿಟ್ಟಿದ್ರು. ಮಕಾಂತರ ಗಂದಿ ಜನ ಆ ಕಡೆ ಬಾಳ ಮಾಡ್ತೀವಿ. ನೋಡಿರ್ಲ ಅಂತ್ಯಕ್ರಿಯೆ ರಾಜಕಾರಣಿದ ಅಂತ್ಯಕ್ರಿಯೆ ಆದಾಗ ಯಾರಿಗೆ ಅಂಜುಮನ್ ಇದರಿಂದ ಏನ್ ತೀರ್ಮಾನ ತಗೊಂಡ್ರು ಸರ್? ಈ ಅಂಜುಮನ್ಯಾಗ ಪೂರ ಹುಬ್ಳ್ಯಾಗ 160 ಮಸೀದಿ ಅದಾವ. ಹುಬ್ಳಿ ಧಾರವಾಡನಾಗ ನಡೆಯಾಕ್ತಿದ್ ಮೀಟಿಂಗ್. ಅವ್ರು ಧಾರವಾಡದವ್ರು ಅವ್ರದ್ದು ಏನ್ ನಡೆದಿದೆ ಅವ್ರು ನಾಳೆ ಪ್ಲೇಸ್ನಾಗ ಹೇಳ್ತಾರೆ, ನಾವ್ ಹೇಳ್ಬಾರ್ದು ಅವ್ರಿಗೆ. ಯಾಕಂದ್ರೆ ಅವ್ರು ನಿನ್ನೆ ತಗೊಂಡಾರ, ನಮ್ಗೆ ಗೊತ್ತಿಲ್ಲ. ಅದರ ಅಂಜುಮನ್ ಅಧ್ಯಕ್ಷ ನಾಳೆ ಹೇಳ್ತಾರಂತ ಪತ್ರಿಕಾಗೋಷ್ಠಿ ಕಳಿಸಿ. ನಮ್ಮ ಏನ್ ನಿರ್ಣಯ ಅಂದ್ರೆ ಹುಬ್ಳಿ ಧಾರವಾಡನಾಗ ಇದೇ ಒಂದು ಉದಾಹರಣೆ ಆಗ್ಬೇಕು. ಈ ಏನ್ ಹುಡುಗನ್ ಪನಿಷ್ಮೆಂಟ್ ಸಿಕ್ಕಿದಲ್ಲ ಇಡೀ ಜಗತ್ತಿನಾಗ ಇದು ಇಂಡಿಯಾ ಒಳಗೆ ಆಗ್ತದೆ. ಯಾಕಂದ್ರೆ ಈ ಇಂಡಿಯಾ ಒಳಗೆ ನಡೆದು ಕಾನೂನು IPC ನಲ್ಲಿ ಈಗ ಸಾಕಷ್ಟು ಕೆಲವರು ನಮ್ ಫತ್ವಾ ಕೊಡ್ರಿ ಅಂತ ಫತ್ವಾ ಇದ್ರ ಕೊಡಂಗ. ಈಗ ನಮ್ ಶೈರ್ಯ ಕಾನೂನಾಗ ಏನೈತಿ, ಕೊಲೆಗೆ ಕೊಲೆ, ಕಳುವು ಮಾಡಿದ್ರೆ ಕೈ ಕತ್ತರಿಸ್ಲಿ, ರೇಪ್ ಮಾಡಿದ್ರೆ ಪಬ್ಲಿಕ್ ನ್ಯಾಗ ಅವಂಗ ಗಲಿ ಶಿಕ್ಷೆ ಕೊಡ್ರಿ ಅಂತ ಐತಿ. ನಮ್ಮಲ್ಲೇ ನಡೆಯಂಗಿಲ್ಲ, IPC ಮ್ಯಾಗ ನಡೀತಾವ. ಅದಕ್ಕೆ ನಾವೆಲ್ಲ ಧಾರ್ಮಿಕ ಮುಖಂಡರು ಮೌಲಾನಾಗಳು ಎಲ್ಲಾರು ಸ್ಪೀಚ್ ಸುಧಾ ಮಾಡ್ಯಾರ. ಸುಮಾರು ಮಧ್ಯಾಹ್ನ ಈಗ ಮುಗಿತ್ ನಮ್ ಮೀಟಿಂಗ್. ಎಲ್ಲಾರ ಹುಡುಗಿದ್ರು ಎಲ್ಲಾರು ಒಂದೇ ಅಂದ್ರೆ ಮಾನವೀಯತೆಯಿಂದ ತಲೆಯಾಗಿದೆ ಅದು ನಿರಂಜನ್ ಮಗಳ. ಅದರಲ್ಲಿ ಏನೋ ಉದಾಹರಣೆಗಳು ಹುಡುಗಂಗ ಒಂದ್ 3 ತಿಂಗಳ 4 ತಿಂಗಳ ಒಂದ್ ಏನಾದ್ರು ಒಂದು ಪನಿಷ್ಮೆಂಟ್ ಅಂತ ಕೊಡ್ಬೇಕ ಅಂತ ಸರ್ಕಾರ ಕೋರ್ಟ್ ನಲ್ಲಿ ಅದನ್ನ ನೋಡಿ ಮುಂದೆ ಯಾರ ಅಂತ ತಪ್ಪು ಮಾಡ್ಬಾರ್ದು. ಈ ಸಮಾಜಕ್ಕೆ ಒಂದು ಸಂದೇಶ ಹೆಂಗ್ ಅಲ್ಲ, ನಮ್ಮ ಡಿಸಿಷನ್ ಅಲ್ಲ, ಯಾವ್ದು ನಮ್ಮಲ್ಲ. ನಮ್ಮ ಡಿಸಿಷನ್ಗಳು ನಮ್ಮೆಲ್ಲ ನಮ್ಮ ಸೊಸೈಟಿ ಇವ್ರು ವಕೀಲರ ಪ್ರಶ್ನೆ ಒಂದ್ಬಿಡ ಆಮ್ಯಾಗ ನಮ್ ಕಾಲೇಜ್ನಾಗ 4,000 ಹುಡುಗಿಯರು ಹೋಗ್ತಾರೆ. 4,000 ಹುಡುಗಿಯರು ಬರ್ತಾರೆ. ಎಲ್ಲಾ ಜಾತಿಯವರು ಪೂರ ಎಲ್ಲಾ ಜಾತಿಯವರು ಇದಾರೆ. ಅವೆಲ್ಲರೂ ಹುಡುಗಿಯರ ಕಡೆಯಿಂದ ನಾವು ಸೋಮವಾರ ದಿವಸ ಒಂದು ಶ್ರದ್ಧಾಂಜಲಿ ಸಭೆನ ಎಲ್ಲ ಮಾಡ್ತಾರೆ. ಒಂದ್ ಒಳ್ಳೆ ಮ್ಯಾಚ್ ಅಂದ್ರೆ ಈ ದುಃಖಂತೂ ನಾವ್ ಬರೀ ರಾಜಕೀಯ ಮಾಡಬಾರ್ದು. ಈ ದುಃಖ ಯಾರಿಗ ಕಣ್ಣೀರ್ ಸೋರಿಸಿ ಹೊಂಟಿವಿ. ಇದಕ್ಕೆ ಹಿಂದೆ ಎಲ್ಲಾ ಏನೈತಿ ನಿರಂಜನಗೆ ನಿರಂಜನವರು ಇಲ್ಲ ಮತ್ತು ಯಾರ್ದ ಮತ್ತೊಂದು ಸಮಾಜ ಎಲ್ಲಾ ಜೊತೆ ಅದೀವಿ. ನಿರಂಜನ್ ಜೊತೆ ಒಂದ್ ಒಳ್ಳೆ ಇಂತ ಈ ಹುಬ್ಳ್ಯಾಗಿನ ಶುರು ಆಗ್ಬೇಕು. ಇಂತ ಕೊಲೆ ಮಾಡೋರ್ಗ ಶಿಕ್ಷೆ ಹೆಂಗ್ ಆಗ್ತೈತಿ, ಯಾವ ತರ ಪನಿಷ್ಮೆಂಟ್ ಹುಬ್ಳಿಂದ ಶುರು ಆಗ್ಬೇಕ. ಇದನ್ನ ನೋಡಿ ಯಾರು ಮುಂದ್ ಮಾಡ್ಬಾರ್ದು ಅಂತ ಒಂದು ಮೆಸೇಜ್ ಕೂಡ ಎಲ್ಲಾರು ಒಕ್ಕಟ್ಟಿರ್ಬೇಕು. ನಂದೊಂದು ಸಜೆಷನ್ ನೀವು ಏನ್ ವಿಚಾರ ಮಾಡಿದ್ರೆ ಭಾರಿ ಕರೆಕ್ಟ್ ಐತಿ. ನನ್ಗೆ ಬಹಳ ಸಂತೋಷ ಐತಿ. ನೀವೇನ್ 4,000 ಜನ ಸ್ಟೂಡೆಂಟ್ಗಳು ಕರ್ಕೊಂಡು ಏನ್ ಶ್ರದ್ಧಾಂಜಲಿ ಸಭೆ ಮಾಡಿದ್ರಲ್ಲ, ಅವ್ರ ಪಾಲಕರಿಗೂ ಕರ್ಸಿ, ಅವತ್ತಿನ ದಿವಸ ಅವ್ರ ಪಾಲಕರಿಗೂ ಕರ್ಸಿ. ಅವ್ರ ಪಾಲಕರಿಗೂ ನಮ್ ಜೊತೆ ಎಲ್ಲಾರು ಅದಾರ ಅನ್ನೋ ಧೈರ್ಯ ಬರ್ತೈತಿ. ಅವ್ರ ಪಾಲಕರಿಗೂ ಕರ್ಸಿ, ಅವ್ರ ಪಾಲಕರ ಜೊತೆ ಶ್ರದ್ಧಾಂಜಲಿ ಸಭೆ ಮಾಡಿದ್ರೆ ಕರೆಕ್ಟ್ ಆಗತ್ತೆ ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯ ಹೊರಗೆ ಮಾಡೋದ್ರಿ ಅವ್ರು ಕರ್ಸಿದ್ರೆ ಬಹಳ ಸರ್. ಈಗ ಕರೆಕ್ಟ್ ಆಗಿ ಬೋರ್ಡ್ ಸರ್ ಕರೆಕ್ಟ್ ತಪ್ಪಿದ್ದ ಹೇಳಿದ್ರು ಕಾನೂನು ಕರ್ಸಿ. ನೋಡ್ರಿ, ಏನ್ ವಕೀಲರು ನಾವ್ ಏನ್ ಡಿಸಿಷನ್ ತಗೊಂತೀವಿ ಅಂತಂದ್ರೆ ನಾವು ಹುಬ್ಬಳ್ಳಿ ಸಂಘ ಆಗಿ, ಯಾಕಂದ್ರೆ ವಿಷಯ ಈಗ ಅಧ್ಯಕ್ಷರ ವಿಷಯ ತಂದಿದೀವಿ. ಆಮೇಲೆ ಎಲ್ಲರೂ ಮಾಡಿವಿ. ಯಾವ್ದೇ ರೀತಿಯ ಕೇಸು ಪ್ರಶ್ನೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.